ಇನ್ನು ವೀಣಾ ಕಾಶ್ಯಪ್ಪನ್ ಅವರಿಗೆ ಟಿಕೆಟ್ ಮಿಸ್ ಆಗಿ ಹಲವು ಕಡೆ ಕಣ್ಣೀರ್ ಹಾಕಿದ್ರು. ಪಕ್ಷೇತರವಾಗಿ ಕಣಕ್ಕಿಳಿಯೋ ಸುಳಿವನ್ನ ಕೂಡ ಬೆಂಬಲಿಗರ ಸಭೆಯ ನಂತರ ಹೇಳ್ತೀನಿ ಎಂದಿದ್ರು. ಸೊ ಈಗ ಅವರು ನನಗೆ ಅನ್ಯಾಯ ಆಗಿದೆ, ನ್ಯಾಯ ಕೇಳ್ತಾ ಇದ್ದೀನಿ, ಟಿಕೆಟ್ ಕೊಡಿ. ಮಾರ್ಚ್ 28ನೇ ತಾರೀಕು ಜಿಲ್ಲಾ ನಾಯಕರ ಸಭೆಯಲ್ಲಿ ನ್ಯಾಯ ಸಿಗಬಹುದು. ಸಭೆಯಲ್ಲಿ ವ್ಯತಿರಿಕ್ತ ನಿರ್ಣಯ ಹೊರಬಂದ್ರು ಕಣದಲ್ಲಿರೋದು ಫಿಕ್ಸ್. ನಾವ್ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಿಲ್ಲ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಕಡೆಯಿಂದ ವೀಣಾ ಕಾಶ್ಯಪ್ಪನ್ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ, ಸಚಿವರ ಮಕ್ಕಳಿಗೆ ಸಿಕ್ಕಿದೆ. ಹಾಗಾಗಿ ತೀವ್ರ ನಿರೀಕ್ಷೆಯಲ್ಲಿದ್ದಂತಹ ಅಲ್ಲಿಯ ಶಾಸಕರ ಪತ್ನಿ ವೀಣಾ ಕಾಶ್ಯಪ್ಪನವರ ಪತ್ನಿ ಈಗ ಬಂಡಾಯದ ಸುಳಿವನ್ನ ಕೊಟ್ಟಿದ್ದಾರೆ, ಪಕ್ಷೇತರವಾಗಿ ನಿಂತ್ಕೊಳ್ಳುವ ಸುಳಿವನ್ನ ಕೊಟ್ಟಿದ್ದಾರೆ. ಈಗ ಬಿಜೆಪಿಯಲ್ಲಾದಂತೆ ಕಾಂಗ್ರೆಸ್ನಲ್ಲೂ ಕೂಡ ಇಂತಹ ಅಸಮಾಧಾನದ ಹೊಗೆ ನಿಧಾನ ಕೇಳ್ತಾ ಇದೆ. ವೀಣಾ ಕಾಶ್ಯಪ್ಪನವರು ಯಾವಾಗ ಟಿಕೆಟ್ ಮೊನ್ನೆ ಅನೌನ್ಸ್ ಆಯ್ತೋ ಗುರುವಾರ, ಆವತ್ತಿನಿಂದಲೂ ಕಣ್ಣೀರ್ ಹಾಕ್ಬಿಟ್ರು. ಟಿಕೆಟ್ ಸಿಗ್ಲಿಲ್ಲ ಅನ್ನೋದಕ್ಕೆ ಭಾಷಣದಲ್ಲೂ ಕಣ್ಣೀರ್ ಹಾಕ್ಬಿಟ್ರು. ಈಗ ಒಂದು ನಿರ್ಧಾರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ, ನಾನು ಪಕ್ಷೇತರವಾಗಿ ನಿಂತ್ಕೊಳ್ತೀನಿ ಅಂತ. ಕಾಂಗ್ರೆಸ್ ಇದನ್ನ ಹೇಗೆ ಹ್ಯಾಂಡಲ್ ಮಾಡುತ್ತೆ, DCM DK ಶಿವಕುಮಾರ್ ಸಮಾಧಾನ ಮಾಡುವಲ್ಲಿ ಯಶಸ್ವಿ ಆಗ್ತಾರಾ, ಅಥವಾ ಸಿದ್ದರಾಮಯ್ಯ ಫೋನ್ ಮಾಡಿ ಸುಮ್ನಿರಮ್ಮ ಮುಂದಕ್ಕೆ ಏನಾದ್ರು ಮಾಡ್ಕೊಡ್ತೀವಿ ಅಂತ ಹೇಳ್ತಾರಾ ಗೊತ್ತಿಲ್ಲ. ಕ್ಷೇತ್ರದ ಜನ ಇವತ್ತು ಮನವಿ ಮಾಡ್ಕೊಂಡಿರೋದು, ನಿಮ್ಮ ಒಂದು ಕಣ್ಣೀರು ಬಿಂದುನು ಭೂಮಿಗೆ ಬೀಳಬಾರ್ದು. ನಮಗೆ ಭಾಳ ನೋವಾಗಿದೆ. ನೀವು ಪಕ್ಷೇತರ ನಿಂತರೂ ನಾವು ಮಾಡ್ತೀವಿ, ನಿಮ್ಮ ನಿರ್ಧಾರಕ್ಕೆ ನಾವು ಬದ್ಧ ಅಂತೇಳಿ ಪ್ರತಿಯೊಬ್ಬರು ಕೂಡ ಹೇಳಿದ್ದಾರೆ. ಇವತ್ತು ಅನ್ಯಾಯ ಆಗಿದೆ, ನನಗೆ ನ್ಯಾಯ ಕೊಡಿ ಅಂತ ಹೇಳ್ತಾ ಇದ್ದೀನಿ. ನ್ಯಾಯ ಕೇಳೋದು ತಪ್ಪ? ಪ್ರಜಾಪ್ರಭುತ್ವದಲ್ಲಿ ನ್ಯಾಯ ಕೇಳೋದು ತಪ್ಪ? ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ, ಇದರಲ್ಲಿ ನ್ಯಾಯನೂ ಕೇಳಬಾರ್ದು ಅಂದರೆ ಹೆಂಗೆ ಹೇಳಿ? 5 ವರ್ಷ ದುಡ್ದಿದ್ದೀನಿ, ಆ ದುಡ್ದಿದ್ದಕ್ಕೆ ಕೂಲಿ ಕೇಳ್ತಾ ಇದ್ದೀನಿ. ಈ ಒಂದು ವಿಶ್ವಾಸದಲ್ಲಿ ಮುಂದಿನ ಬರುವಂಥ 28ನೇ ತಾರೀಕು ಏನು ಸಭೆಯ ನಿರ್ಧಾರವನ್ನು ತಗೋತಾರೆ ಅದನ್ನು ನಾವು ನೋಡಬೇಕು. ಖಂಡಿತವಾಗ್ಲೂ ಕಣದಲ್ಲಿರೋದಂತೂ ಗ್ಯಾರಂಟಿ. ನಾನು ಇನ್ನು ಸರಿ ಮಾತಿಲ್ಲ. ನನ್ನ ಪತಿಯವರು ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರು ಇರ್ಬೋದು, ಅವರನ್ನು ಹೊರಗಿಟ್ಟು ಚುನಾವಣೆ ಮಾಡುವಂಥ ಶಕ್ತಿ ನನಗಿದೆ. ನನ್ನ ಜಿಲ್ಲೆಯ ಜನರು ನನ್ನ ಜೊತೆಗಿದ್ದಾರೆ. ಇವತ್ತು ಅವರನ್ನು ನಾನು ಇದರಲ್ಲಿ ಹೇಳುತ್ತಾರಲ್ಲ, ಅವರ ಒಂದು ಇದಕ್ಕೆ ನಾನು ಏನೂ ಅಡ್ಡಿಪಡಿಸಲ್ಲ. ನನಗೆ ಸೂಕ್ತವಾದಂಥ ನ್ಯಾಯ ಕೊಟ್ಟರೆ ನಾನು ಸುಮ್ಮನೆ ಇರ್ತೀನಿ. ಇಲ್ಲ ಅನ್ಯಾಯನೇ ಆಯಿತು ಅಂತಂದರೆ ಇಡೀ ನನ್ನ ಜಿಲ್ಲೆ ಜನ ನನ್ನ ಜೊತೆಗಿದ್ದಾರೆ. ಹೌದು, ಇವತ್ತು ನನಗೆ ಅನ್ಯಾಯ ಆಗಿದೆ. ಹೌದು, ಇವತ್ತು ಟಿಕೆಟ್ ಕೊಡ್ತಾರೆ, ಮತ್ತೆ ಇನ್ನೂ ಕಾಲಾವಕಾಶ ಇದೆಯಲ್ಲ B.Pharm ಕೊಡೋದಕ್ಕೆ, ಬದಲಾವಣೆ ಮಾಡಿ